ಫುಲ್ಲು ಮಾತಾಡೋಕ್ಕೆ ಮುಂಚೆನೇ ಕೌಂಟ್ರ್ ಕೊಡೋ ಹುಡುಗರುಗಳು ಇದ್ದಾರೆ. ಎಷ್ಟು ಕೌಂಟರ್ ಕೊಟ್ಟರು ನಿಮ್ಮ ಮನಸ್ಸಿನ ಬಗ್ಗೆ ನೀವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಕಷ್ಟ ಇದೆ, ಪ್ರಯತ್ನ ಮಾಡಿ. ನಿಮಗೆ ತಿಳ್ಕೊಳಕ್ಕಾದರೆ ಒಳ್ಳೆಯದು. ಇಲ್ಲ ನನ್ನ ಹತ್ರ ಬಂದು ಆಸಕ್ತಿಯಿಂದ ಕೇಳಿ ಅರ್ಥ ಮಾಡ್ಕೊಳೋದಾರೆ ನಾನು ನಿಧಾನವಾಗಿ ಹೇಳಿಕೊಡ್ತೀನಿ. ಕೌಂಟ್ರ್ ನಾನು ಕೊಡ್ಬೋದು, ಆದರೆ ಅದರಲ್ಲಿ ಕೌಂಟ್ರಿಗೂ ಪಂಚ್ ಡೈಲಾಗು ಕೌಂಟ್ರ್ ಕೊಡೋದು ಅದರಿಂದ ಎಲ್ಲ ಏನು ಪ್ರಯೋಜನ ಇಲ್ಲ. ಕೆಲವ್ರು ಮಾತಾಡೋದನ್ನು ಕಂಪ್ಲೀಟ್ ಮಾಡೋಕ್ಕೆ ಮುಂಚೆನೇ ನಿಮ್ಮ ಹತ್ರ ನಮ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತಾರೆ. ಮಾತಾಡೋಕ್ಕೆ ಯಾರಿಗೆ ಇಷ್ಟ ಇಲ್ವೋ ನಾನು ಅವ್ರ ಹತ್ರ ಮಾತಾಡಲ್ಲ. ಯಾರಿಗೆ ಮಾತಾಡೋಕ್ಕೆ ಇಷ್ಟ ಇದೆಯೋ ಅವರೇ ಮಾತಾಡಿ. ಕೆಲವರಿಗೆ ಅದೇ ಹೇಳ್ದಲ್ಲ, ಕೆಲವ್ರು ಕಂಡ್ರೆ ಆಗಲ್ಲ. ಅದು ಅವರ ಒಂದು ಏನಂತಾರೆ, ಏನಾರೊಂದು ಮನಸ್ಸಿನ ಬಗ್ಗೆ ಇಲ್ಲ ನಮ್ಮ ಬಗ್ಗೆನೇ ತಿಳ್ಕೊಬೇಕು ಅಂತ ಅನಿಸ್ಬೇಕು ಅಂದರೆ ತೀವ್ರವಾದ ನೋವು, ಮಾನಸಿಕ ಒತ್ತಡ, ಸ್ಟ್ರೆಸ್ಸು ಅದೆಲ್ಲ ತುಂಬ ಸಾಕು, ಇನ್ನು ಇದನ್ನು ತಡ್ಕೊಳಕ್ಕಾಗಲ್ಲ. ಏನಾರು ಒಳ್ಳೆ ರೀತಿಯಲ್ಲಿ ತಿಳ್ಕೊಬೇಕು. ತೀರಾ ಏನಂತೀರ, ಒಂದು ಲಿಮಿಟ್ ಏನಿರುತ್ತೆ ಆ ಲಿಮಿಟ್ಟು ರೀಚ್ ಆಗೋ ತನಕ ಮನಸ್ಸಿನ ಬಗ್ಗೆ ತಿಳ್ಕೊಬೇಕು ಅನಿಸಲ್ಲ. ಆ ಲಿಮಿಟ್ಟು ರೀಚ್ ಅವಾಗ ಹುಡುಕ್ತಾರೆ ಯಾರಾದರೂ ನಮಗೆ ಸ್ವಲ್ಪ ಸಮಾಧಾನದಲ್ಲಿ ಮಾತಾಡಿ ನಮ್ಮ ಜೊತೆ ಕಾಲ ಕಳೆಯಲಿ ಅಂತ. ಆವಾಗ ಮೊದಲು ಯಾರು ಸಮಾಧಾನವಾಗಿ ಮಾತಾಡಿದರೋ ಅವರು ಎಲ್ಲೋ ಬೇರೆ ಕಡೆ ಹೋಗಿರ್ತಾರೆ, ಎಲ್ಲ ಸಿಗೋದಿಲ್ಲ. ಸೊ ಸಿಕ್ಕಾಗಲೇ ಚೆನ್ನಾಗಿ ಮಾತಾಡಿ ಅರ್ಥ ಮಾಡ್ಕೊಬೇಕು. ಎಲ್ಲರಿಗೂ ಅದು ಹೇಳ್ತೀನಲ್ಲ, ನನ್ನ ಹತ್ರ ಮಾತಾಡೋಕ್ಕೆ ನಿಮಗಿಷ್ಟ ಇಲ್ಲ ಅಂದರೆ ನನಗೂ ಯಾರಿಗೂ ಒತ್ತಾಯ ಮಾಡೋಕ್ಕಾಗಲ್ಲ. ಸೊ ನನಗೂ ಕೆಲವ್ರ ಜೊತೆ ಮಾತಾಡೋಕ್ಕೆ ಇಷ್ಟ ಆಗಲ್ಲ, ನಾನು ಮಾತಾಡಲ್ಲ. ನನಗೆ ಯಾರ ಜೊತೆ ಮಾತಾಡೋಕ್ಕೆ ಇಷ್ಟ ನಾನು ಅವ್ರ ಜೊತೆ ಮಾತಾಡ್ತೀನಿ. ನನ್ನ ಜೊತೆ ಮಾತಾಡೋಕ್ಕೆ ಯಾರು ಇಷ್ಟನೋ ಅವ್ರು ಮಾತಾಡಲಿ ನನ್ನ ಜೊತೆ. ಎಲ್ಲರ ಜೊತೆನೂ ನಾನು ಮಾತಾಡ್ತೀನಿ ಅಂತಲ್ಲ, ಸುಮ್ಮನೆ ಬೇರೆ ಮಾತಾಡ್ಬೋದು. ಆದರೆ ಮನಸ್ಸಿನ ಬಗ್ಗೆ ಇಂಟ್ರೆಸ್ಟ್ ಇರೋರ ಹತ್ರ ಮಾತ್ರ ಮನಸ್ಸಿನ ಮಾತು ಆಡೋದು. ಮೇಯ್ನ್ ಭಾವನೆಗಳು, ಅವರಿಗೆ ಅವರ ಭಾವನೆಗಳು ಫೀಲ್ ಆಗಬೇಕು. ಮತ್ತು ಇದೆ ಆ್ಯಂಗರ್ ಮ್ಯಾನೇಜ್ಮೆಂಟು, ಬ್ರೀತಿಂಗ್ ಟೆಕ್ನಿಕ್ಕು, ಅದು ಮಾರ್ನಿಂಗ್ ವಾಕಿಂಗು, ಬೇರೆ ಯಾವ್ದಾರು ಆಟ ಆಡೋದು, ಅದೆಲ್ಲ ಆಮೇಲಿದೆ. ಸೊ ನಿಮಗೆ ಯಾವುದು ಎಷ್ಟು ತಿಳ್ಕೊಳೋಕ್ಕೆ ಇಂಟ್ರೆಸ್ಟ್ ಇದೆಯೋ ಅಷ್ಟೇ ತಿಳ್ಕೊಬೋದು. ನಾನು ಹೇಳೋದನ್ನೆಲ್ಲ ತಿಳ್ಕೊಬೇಕು ಅಂತೇನಿಲ್ಲ. ನಿಮಗೆ
ಜೀವನ ನಡೆಸೋಕ್ಕೆ ಮನಸ್ಸಿನ ಬಗ್ಗೆ ಎಷ್ಟು ತಿಳ್ಕೊಬೇಕೋ ಅಷ್ಟು ತಿಳ್ಕೊಬೋದು. ಜೀವನ ನಡೆಸೋಕ್ಕೆ ಮನಸ್ಸಿನ ಬಗ್ಗೆ ಎಷ್ಟು ತಿಳ್ಕೊಬೇಕು, ಜೀವನ ನಡೆಸೋಕ್ಕೆ ಮನಸ್ಸಿನ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಬೇಕು. ಅಷ್ಟು ತಿಳ್ಕೊಳಕ್ಕಾದರೂ ಬನ್ನಿ.